ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸ್ವಯಂ ಘೋಷಿತ, ನಾನೇ ಮುಂದಿನ ಮುಖ್ಯಮಂತ್ರಿ, ನಾನೇ ಈ ರಾಜ್ಯದ ಅಧಿಪತಿ, ನಾನೇ ಈ ಸಮಾಜದ ನಾಯಕ ಕೂಡ ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಗುರುಗಳು ಕೂಡ ಅವರು ನಾವೊಬ್ಬರೇ ಗುರುಗಳು ಹೇಳದಂಗೆ ಸಮಾಜಕ್ಕೆ ಕೇಳಬೇಕು ಇಲ್ಲ, ಸಮಾಜಕ್ಕೆ ಕೇಳೋದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ, ಸಮಾಜಕ್ಕೆ ಕೇಳೋದಿಲ್ಲ. ಗುರುಗಳನ್ನ ಮಾಡಿದ್ದು ಸಮಾಜ ದೊಡ್ಡದು, ಸಮುದಾಯ ದೊಡ್ಡದು. ಆ ಸಮುದಾಯಕ್ಕೆ ತಕ್ಕನಾಗಿ ನಡಿಬೇಕು. ಗುರುಗಳಾದವರು, ಜನಪ್ರತಿನಿಧಿಗಳಾದವರು ಕೂಡ ಆ ಸಮಾಜದ ಒಂದು ಕಟ್ನಿಟ್ಟಲ್ಲಿ ನಾವು ನಡೆಯುವಂತವ್ರು ಆಗ್ಬೇಕು. ಅದನ್ನು ಬಿಟ್ಟು ಇವರು ವೈಯಕ್ತಿಕವಾಗಿ ಬೆಂಬಲಿಸುವಂಥದ್ದು, ವೈಯಕ್ತಿಕವಾಗಿ ಇವರೆಲ್ಲಿದ್ರು ಅವರೆಲ್ಲಿದ್ರು ಅನ್ನೋದಕ್ಕ ನಾವೆಲ್ಲರೂ ಸಾಕ್ಷಿ ಇದ್ದೀವಿ. 2008ರಲ್ಲಿ ಇವ್ರನ್ನ ಈ ಗುರುಗಳನ್ನಾಗಿ ಮಾಡೋದಕ್ಕ ಇದೆಲ್ಲ ಕೂತಂತವ್ರು ಬಹಳಷ್ಟು ಸ್ಮರಿಸಿದ್ದಾರೆ. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅವತ್ತಿನ ಪರಿಸ್ಥಿತಿಯ ಅನುಗುಣವಾಗಿ ನಾವೆಲ್ಲ ಕೂಡಲ ಸಂಘಕ್ಕೆ ಪೀಠ ಆಗ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಹಿರಿಯರ ಒಂದು ಸಂಕಲ್ಪ ಇತ್ತು. ಅದರಲ್ಲಿ ನಮ್ಮ ತಂದೆಯವರಾದಂತಹ SR ಕಾಶ್ಯಪ್ನವರು ಕೂಡ ಒಂದು ಸಂಕಲ್ಪದ ಮೇರೆಗೆ ನಮ್ಮ ಪ್ರಬಲ ಉಜ್ಜಿಗಟ್ಟಿ ಸಾಹೇಬರು ಮತ್ತು ಅಸೂಟಿಯವರು ಇಲ್ಲ ಕೂಡಲ ಸಂಘಕ್ಕೆ ಪೀಠ ಆಗ್ಲಿ ಅಂತ ಹೇಳಿ ಬಹಳ ಜನ ಹಾವೇರಿಗೆ ಮಾಡೋಣ, ಹರಿಹರಕ್ಕೆ ಮಾಡೋಣ, ಬೇರೆ ಬೇರೆ ಕಡೆ ಚಿಂತನೆ ಇತ್ತು. ಆದ್ರೂ ಕೂಡ ಅದು ಕೂಡಲ ಸಂಘ ಅನ್ನೋದು ಒಂದು ಬಹಳ ಪವಿತ್ರವಾದ ಕ್ಷೇತ್ರ. ಅದು ನನ್ನ ಮತಕ್ಷೇತ್ರ. ಯಾಕಂದ್ರೆ ಕೂಡಲ ಸಂಘ ಅಂದ್ರೆ ಬಸವಣ್ಣವರ ಐಕ್ಯ ಭೂಮಿ. ಆ ನಿಟ್ಟಿನಲ್ಲಿ ಆ ಒಂದು ಜಾಗದಲ್ಲಿ ನಮ್ಮ ಪೀಠ ಇದ್ರೆ ಒಂದು ಶಕ್ತಿಯುತವಾಗಿ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಸುಮಾರು 140ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂತ ನಮ್ಮ ಸಮಾಜ, ಆ ಸಮಾಜಕ್ಕೆ ಅನುಕೂಲ ಆಗತ್ತ ಈ ಕಡೆ ಇರ್ಲಿ ಅಂತ ಹೇಳಿ ನಾವೆಲ್ಲರೂ ಹಿರಿಯರು ಚಿಂತನೆ ಮಾಡಿ ಅದನ್ನ ಪೀಠವನ್ನು ಮಾಡಿದ್ವಿ. ಆದ್ರೆ ಇತ್ತೀಚೆಗೆ ಗುರುಗಳು ಪಕ್ಷಾತೀತ ಇದ್ದವರು ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಅವರು ಬರೋ ದಿನಗಳಲ್ಲಿ ನನಗನ್ಸುತ್ತೆ ಬಸವನಗೌಡರು ಸೇರಿ ಅವರು ಲೋಕಸಭಾ ಕೂಡ ನಿಲ್ಲೋದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದಾರೆ. ಈಗ ಸ್ವಾಮಿಗಳು ಅವ್ರಿಗೆ ಕಾವಿ ಬೇಡಾಗೈತಿ, ಖಾದಿ ಬೇಕಾಗೈತಿ. ಯಾಕಂದ್ರೆ ಬಸವನಗೌಡರ ಜೊತೆ ಸೇರಿದ ಮೇಲೆ ಅವ್ರಿಗೆ ಖಾದಿ ಬೇಕಾಗೈತಿ. ಆ ವಿಚಾರವಾಗಿ ನಾವು ಅವರ ನಡೆಯನ್ನ ನಾವು ಖಂಡಿಸಿದೀವಿ. ಇವತ್ತು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ. ಇಂಥ ಹೇಳಿಕೆಗಳನ್ನ ಬಸವನಗೌಡರು ನಿಲ್ಲಿಸದೇ ಇದ್ರೆ ಸಮಾಜ ಪಾಠ ಕಲಿಸುತ್ತೆ. ಇಂದಲ್ಲ ನಾಳೆ ನಾನು 28ಕ್ಕೆ ಮುಖ್ಯಮಂತ್ರಿ ಆಗ್ತಾರೋ, ಇವ್ರು ಮಾಜಿಯಾಗಿ ಮನೆಯಾಗ ಕುದುರ್ತಾರೋ ಅದನ್ನು ನೋಡಾಕತ್ರಿ. ಜನ ತೋರಿಸ್ತಾರ. ಜನ ಏನು ಸುಮ್ಮನೆ ಕೂತಿಲ್ಲ, ನನ್ನೂ ನೋಡ್ತಾ ಇದಾರೆ, ಅವ್ರನ್ನೂ ನೋಡ್ತಾ ಇದಾರೆ. ನಾವು ಜನಪ್ರತಿನಿಧಿಗಳು ಹೇಗಿರ್ಬೇಕು ಅನ್ನೋದನ್ನ ನಾವು ಕಲಿಬೇಕು. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸಮಾಜದವ್ರಿಗೂ ಮಾತಾಡ್ತಾರ, ಸಮಾಜದ ಧರ್ಮಗುರುಗಳ ಬಗ್ಗೆಯೂ ಮಾತಾಡ್ತಾರ, ಸಮಾಜದ ಅಧ್ಯಕ್ಷರ ಬಗ್ಗೆಯೂ ಮಾತಾಡ್ತಾರ, ಎಲ್ಲರ ಬಗ್ಗೆಯೂ ಕೀಳವಾಗಿ ಮಾತಾಡುವಂಥದ್ದು. ಹಂದಿ ಅನ್ನೋದು, ನರಿ ಅನ್ನೋದು, ನಾಯಿ ಅನ್ನೋದು ಇವ್ರ ಸಂಸ್ಕೃತಿ. ಅದಕ್ಕೆ ಇದನ್ನು ನಿಲ್ಲಿಸದೇ ಇದ್ರೆ ಇವ್ರು ಖಂಡಿತವಾಗಿ ಸಮಾಜ ತಕ್ಕ ಪಾಠ ಕಲಿಸುತ್ತೆ.